ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಉತ್ತರ ಪ್ರದೇಶದ ಚುನಾವಣೆ ಮುಗಿದಿದೆ, ಫಲಿತಾಂಶ ಬಂದಿದೆ. BJP ಜಯಭೇರಿ ಬಾರಿಸಿದೆ, ಕಾಂಗ್ರೆಸ್ ಅಸ್ತಿತ್ವವನ್ನು ಕಳೆದುಕೊಂಡಿದೆ, ಸಮಾಜವಾದಿ ಪಕ್ಷ ತನ್ನ ಬಲವನ್ನು ಹೆಚ್ಚಿಸಿಕೊಂಡಿದೆ. ಈ ಬಗ್ಗೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆಗಳು ನಡೀತಾನೆ ಇವೆ. ಈ ಒಂದು ಫಲಿತಾಂಶ ಹೇಗೆ ಬಂತು, ಯಾಕೆ ಬಂತು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾಕೆಂದರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇತ್ತು. ಸಮಾಜವಾದಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವ ವಾತಾವರಣ ಸೃಷ್ಟಿಯಾಗಿತ್ತು. ಇದನ್ನು ಬಹುತೇಕ ಮಾಧ್ಯಮಗಳು ಕೂಡ ವರದಿ ಮಾಡಿತ್ತು. ಆದರೆ ಫಲಿತಾಂಶ ವಿಭಿನ್ನವಾಗಿ ಬಂತು. ಯಾಕೆ? ಪ್ರಾಯಶಃ ಈ ರೀತಿಯ ಚರ್ಚೆ ಮಾಡುವ ಜನ ಒಂದು ಬಹಳ ಮುಖ್ಯವಾದ ಅಂಶವನ್ನು ಮರೀತಾರೆ. ಈ ಬಗ್ಗೆ ಯಾವುದೇ ಮಾಧ್ಯಮದಲ್ಲಿ ಗಂಭೀರವಾಗಿ ಚರ್ಚೆ ನಡೆದದ್ದನ್ನು ನಾನು ಗಮನಿಸಿಲ್ಲ. ಅದು ದಲಿತ ರಾಜಕಾರಣ. ಉತ್ತರ ಪ್ರದೇಶದಲ್ಲಿ ದಲಿತ ಪ್ರಜ್ಞೆ ಜಾಗೃತವಾದದ್ದು ಮತ್ತು ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ BSP ಅಧಿಕಾರ ಹಿಡಿದದ್ದು. 2007ರಲ್ಲಿ 206 ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದ BSP ಯಾಕೆ ಈಗ ಕೇವಲ 1 ಸ್ಥಾನಕ್ಕೆ ಇಳಿತು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹಾಗಿದ್ರೆ ಉತ್ತರ ಪ್ರದೇಶದಲ್ಲಿದ್ದಂಥ ದಲಿತ ಪ್ರಜ್ಞೆ ಹೊರಟೆ ಹೋಯ್ತಾ? ದಲಿತ ರಾಜಕಾರಣ ಮುಗಿದೇ ಹೋಯ್ತಾ? ಒಂದೊಮ್ಮೆ ಆಗಿದ್ದರೆ ಅದಕ್ಕೆ ಕಾರಣಗಳೇನು? ಇದು ಎಲ್ಲ ಸಮಾಜ ವಿಜ್ಞಾನಿಗಳು ಚರ್ಚಿಸಬೇಕಾದದ್ದು. ಉತ್ತರ ಪ್ರದೇಶದಲ್ಲಿ 90ರ ದಶಕದಿಂದಲೇ ದಲಿತ ರಾಜಕಾರಣ ಪ್ರಾಬಲ್ಯಕ್ಕೆ ಬಂತು. ಇದೇ ಸಂದರ್ಭದಲ್ಲಿ 80ರ ದಶಕದಲ್ಲಿ ಕರ್ನಾಟಕದಲ್ಲೂ ಕೂಡ ದಲಿತ ಸಂಘರ್ಷ ಸಮಿತಿಯ ಮೂಲಕ ದಲಿತ ಪ್ರಜ್ಞೆ ಜಾಗೃತಗೊಂಡಿತ್ತು. ಆದರೆ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ದಲಿತ ಸಂಘರ್ಷ ಸಮಿತಿ ಹಲವು ತುಂಡಾಗಿ ವಿಭಜನೆ ಆಗೋಯಿತು. ಒಬ್ಬೊಬ್ಬರು ಒಂದೊಂದು ದಲಿತ ಸಂಘರ್ಷ ಸಮಿತಿಯ ಬೋರ್ಡ್ಗಳನ್ನು ಇಟ್ಟುಕೊಂಡು ಓಡಾಡತೊಡಗಿದರು. ಇದು ಕರ್ನಾಟಕದ ದುರಂತ. ಆದರೆ ಉತ್ತರ ಪ್ರದೇಶದ ಹಾಗಾಗಿರಲಿಲ್ಲ. ಕಾಂಶಿರಾಮ್ ಅವರಿಗೆ ಅಂತಹ ಒಂದು ಬದ್ಧತೆ ಇತ್ತು. ಭಾರತೀಯ ದಲಿತ ರಾಜಕಾರಣದ ರೂವಾರಿ ಅಂತ ನಾವು ಕರೆಯಬಹುದಾದರೆ ಕಾಂಶಿರಾಮ್. ಅಂಬೇಡ್ಕರ್ ಅವರ ನಂತರ ಕಾಂಶಿರಾಮ್ ಅನ್ನುವ ಮಾತುಗಳು ಕೇಳಿ ಬಂದಂಥ ಕಾಲ ಇತ್ತು. ಅವರ ಹೋರಾಟದ ಫಲವಾಗಿ 2007ರಲ್ಲಿ BSP ಅಧಿಕಾರಕ್ಕೆ ಬಂತು. ಮಾಯಾವತಿ ಮುಖ್ಯಮಂತ್ರಿ ಆದರು. ಇದು ಒಂದು ಭಾಗ. ಇದಾದ ಮೇಲೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ನಡೆದದ್ದೇನು ಅನ್ನೋದು ಒಂದು. ಮಾಧ್ಯಮ ಎಂದು ದಲಿತ ರಾಜಕಾರಣದ ಪರವಾಗಿ ಇರಲಿಲ್ಲ. ಅವರ ಮೇಲೆ ಹಲವಾರು ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದು. ಆರೋಪ ನಿಜವೋ ಸುಳ್ಳೋ ಅನ್ನೋದು ಬೇರೆ. ಆದರೆ ಆರೋಪಗಳ ಮೇಲೆ ಆರೋಪ ಬಂತು. ಅವರು ಯಾವುದಕ್ಕೆ ವೆಚ್ಚ ಮಾಡಿದ್ರು ಅಂತ. ಅವರು ಲಕ್ನೋದಲ್ಲಿ ನಿರ್ಮಿಸಿದ ಒಂದು ಉದ್ಯಾನವನ ಚರ್ಚೆಗೆ ಗ್ರಾಸವನ್ನು ಒದಗಿಸಿತು. ಅಲ್ಲಿ ಕಾಂಶಿರಾಮ್, ಅಂಬೇಡ್ಕರ್ ಹಾಗೂ ಮಾಯಾವತಿಯವರ ಪ್ರತಿಮೆಗಳನ್ನು ನಿಲ್ಲಿಸಲಾಯಿತು. ಉತ್ತರ ಪ್ರದೇಶದಲ್ಲಿ ಒಂದು ರೀತಿಯ ಪ್ರತಿಮಾ ರಾಜಕಾರಣ ಪ್ರಾರಂಭ ಆಯಿತು. ಪ್ರತಿಮೆಗಳನ್ನು ಅವರು ನಿಲ್ಲಿಸ್ತಾ ಹೋದರು. ಎಲ್ಲ ಕಡೆ ಆನೆಯ ಪ್ರತಿಕೃತಿಗಳನ್ನು ನಿಲ್ಲಿಸಲಾಯಿತು. ಸೊ ಈ ರೀತಿಯ ಅಧಿಕಾರ ನಡೆಸ್ತಾ ಇದ್ದಂಥ ಮಾಯಾವತಿ 4 ಬಾರಿ ಅವರು ಮುಖ್ಯಮಂತ್ರಿ ಆದರು. BJPಯ ಜೊತೆಗೂ ಕೈ ಜೋಡಿಸಿದರು, ಸಮಾಜವಾದಿ ಪಕ್ಷದ ಜೊತೆಗೂ ಕೈ ಜೋಡಿಸಿದರು. ಇವರಿಗೆ ಸೈದ್ಧಾಂತಿಕ ಬದ್ಧತೆ ಅನ್ನೋದಿಲ್ಲ ಅನ್ನೋ ಕೇಳುವ ಪ್ರಶ್ನೆ ಬಂತು. ಅವರು ದಲಿತರ ಜಾಟವ ಗುಂಪು, ಬ್ರಾಹ್ಮಣರು ಮತ್ತು ಮುಸ್ಲಿಂ ಕಾಂಬಿನೇಷನ್ ಮೂಲಕ ಅಧಿಕಾರಕ್ಕೆ ಬರ್ತಾ ಇದ್ದರು. ಅವರು ಉತ್ತರ ಪ್ರದೇಶದಲ್ಲಿ 22% ಮತ ಪಡಿತಾ ಇದ್ದರು. ಅದು ಅವರ ಮತದ ಬ್ಯಾಂಕ್ ಆಗಿತ್ತು. ಸೊ ಅದು ಅಷ್ಟು ಸುಲಭವಾಗಿ ಆ ಮತದ ಬ್ಯಾಂಕನ್ನು ಒಡೆಯೋದಕ್ಕೂ ಸಾಧ್ಯ ಇರಲಿಲ್ಲ. ಅಂತಹ ವಾತಾವರಣ ಇತ್ತು. ಅದು ಕಳೆದ ಚುನಾವಣೆಯಲ್ಲಿ 12.5ಕ್ಕೆ ಇಳಿದಿದೆ.
ಆ ಮಟ್ಟಿಗೆ BSP ಬೆಂಬಲಿಗರು ಅವರನ್ನು ಬಿಟ್ಟು ಹೋದ್ರ ನಂಬುವುದು ಕಷ್ಟ. ಇವತ್ತು ಕೂಡ ಮಾಯಾವತಿ ಅವರಿಗೆ ಉತ್ತರ ಪ್ರದೇಶದಲ್ಲಿ ಜನ ಬೆಂಬಲ ಇದೆ. ಆದರೆ ಯಾಕೆ ಅದು? ಈ ಎಲ್ಲ ಕತೆ, ಈ ಒಂದು BSPಯ ಗ್ರಾಫ್, ಪಾಪ್ಯುಲಾರಿಟಿ ಗ್ರಾಫ್ ಇದೆಯಲ್ಲ, ಅದು ಮೇಲಕ್ಕೆ ಹೋಗಿ ಕೆಳಕ್ಕೆ ಕುಸಿಯುವುದಕ್ಕೆ ಕಾರಣ ಏನು? ಹಾಗಿದ್ರೆ ದಲಿತ ರಾಜಕಾರಣ ಮುಗಿದೇ ಹೋಯ್ತಾ? ಅಥವಾ ಇದು ಉದ್ದೇಶಪೂರ್ವಕವಾಗಿ ಸೃಷ್ಟಿಸಿಕೊಂಡಂತ? ಅದೇ ರೀತಿ BJP ಗೆಲುವಿನಲ್ಲಿ ಮಾಯಾವತಿಯವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ? 2019ರಲ್ಲಿ IT ದಾಳಿ ಏನಿದೆ ಅದು ನಡೆಯುತ್ತೆ. ಅದು ಮಾಯಾವತಿಯವರ ಸಹೋದರನ ಮೇಲೆ IT ದಾಳಿ ಆಗುತ್ತೆ. ಅಲ್ಲಿಂದ ಇನ್ನೊಂದು ರಾಜಕಾರಣ ಪ್ರಾರಂಭ ಆಯಿತು. ಮಾಯಾವತಿಯವರ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡಗಳನ್ನು ಹೇರಲಾಯಿತು. ಲಾಲು ಪ್ರಸಾದ್ ಯಾದವ್ ಅವರು ಜೈಲಿಗೆ ಹೋದಂತೆ ಮಾಯಾವತಿಯವರನ್ನು ಜೈಲಿಗೆ ಕಳುಹಿಸಲಾಗುವುದು ಅನ್ನುವ ವ್ಯಾಪಕವಾದ ಒಂದು ಪ್ರಚಾರ ನಡೆಯಿತು. ಮಾಯಾವತಿ ಅಧೀರರಾದರು. ಮಾಯಾವತಿ ಶಕ್ತಿಗುಂದರು. ಅವರಿಗೆ ಕನಸು ಮನಸ್ಸಿನಲ್ಲಿಯೂ ಕೂಡ ಜೈಲು ಕಾಡತೊಡಗಿತು. ಸೊ ಈ ಸನ್ನಿವೇಶದಲ್ಲಿ ಮಾಯಾವತಿ BJP ಪರವಾದ ಹೇಳಿಕೆಗಳನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿಸಿತು. ಪ್ರಾಯಶಃ 2022ರ ಚುನಾವಣೆಯ ಸಂದರ್ಭದಲ್ಲಿ ಅಂತ ಅನಿಸುತ್ತೆ. ಅವರು BJPಯ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೂ ನಾನು ಹಿಂಜರಿಯುವುದಿಲ್ಲ ಅನ್ನುವ ಸಂದೇಶವನ್ನು ಮಾಯಾವತಿ ನೀಡಿದರು. ಅದರ ಜೊತೆಗೆ ತಮ್ಮ ಪ್ರಬಲ ವೈರಿ ಯಾರು ಅಂತಂದರೆ ಅಖಿಲೇಶ್ ಯಾದವ್ ಅಂತ ಘೋಷಿಸಿದರು. ಯಾವುದೇ ಕಾರಣಕ್ಕಾದರೂ ಅಖಿಲೇಶ್ ಯಾದವ್ ಏನಿದ್ದಾರೆ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿಕೆ ಕೊಡುತ್ತಾ ಹೋದರು. ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನು ಅವರು ಮಾಡಿಕೊಟ್ರು. ಸೊ ನನ್ನದು ಒಂದು ಕಣ್ಣಾದರೂ ಹೋದರೂ ಓಕೆ, ನನ್ನ ವೈರಿಯ 2 ಕಣ್ಣು ಹೋಗಲಿ ಅಂತ ಹೇಳ್ತಾರಲ್ವ, ಅದೇ ರೀತಿ ಮಾಯಾವತಿ ವರ್ತಿಸಿದರು. ಆದರೆ ತಾವು 2 ಕಣ್ಣುಗಳನ್ನು ಕಳೆದುಕೊಳ್ತಿದ್ದೀವಿ ಅನ್ನೋದು ಮಾಯಾವತಿಯವರಿಗೆ ಅರಿವಾಗಲೇ ಇಲ್ಲ. ಇಡೀ ಈ ದೇಶದ ದಲಿತ ರಾಜಕಾರಣದ ದಿಡ್ಡಿ ಬಾಗಿಲನ್ನು ಹಾಕಲಾಗಿದೆ ಅನ್ನೋದು ಕೂಡ ಅವರಿಗೆ ಅರಿವು ಬರಲೇ ಇಲ್ಲ. ತಮ್ಮ ಸಿದ್ಧಾಂತ ಮತ್ತು ಬದ್ಧತೆಗಿಂತ ಅಖಿಲೇಶ್ ಜೊತೆಗಿನ ವೈರವೇ ಮುಖ್ಯ ಅನ್ನುವ ತೀರ್ಮಾನಕ್ಕೆ ಅವರು ಬಂದರು. ಏನಾದರಾಗಲಿ ಅಖಿಲೇಶ್ ಸೋಲಬೇಕು ಅಂತ. ಈಗ ಚುನಾವಣೆಯ ನಂತರದ ಏನು ಅಂಕಿಅಂಶಗಳೇನಿವೆ, ಫಲಿತಾಂಶದ ಅಂಕಿಅಂಶಗಳನ್ನು ನೋಡ್ತಾ ಹೋದರೆ ಕೆಲವೊಂದು ಮಹತ್ವದ ಅಂಶಗಳು ಗೋಚರ ಆಗ್ತವೆ. ಮತ್ತು BJPಯ ಗೆಲುವಿನಲ್ಲಿ BJPಯ ಕಾಂಟ್ರಿಬ್ಯೂಷನ್ಗಿಂತ ಮಾಯಾವತಿಯ ಕಾಂಟ್ರಿಬ್ಯೂಷನ್ ಹೆಚ್ಚು ಅಂತ ಹೇಳೋದಕ್ಕಾಗ್ತದೆ. ಅಂದರೆ ಸುಮಾರು 112 ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷ ಗೆಲ್ಲುವ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷ ಸೋತಿರುವುದು ಮಾಯಾವತಿಯವರಿಂದ. ಅವರು ಒಂದು ಕ್ಯಾಂಡಿಡೇಟ್ಗಳನ್ನು ಹಾಕುವಾಗ ಸಮಾಜವಾದಿ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನುವ ಉದ್ದೇಶದಿಂದಲೇ ಕ್ಯಾಂಡಿಡೇಟ್ಗಳನ್ನ ಹಾಕೋದು. ಎಲ್ಲಿ ಮುಸ್ಲಿಮರು ಹಾಕಬೇಕು, ಎಲ್ಲಿ ದಲಿತರು ಹಾಕಬೇಕು, ಕ್ಯಾಲ್ಕುಲೇಟು ಮಾಡಿ 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 ಹಾಕಿದ್ರು. ಈ 112 ಕ್ಷೇತ್ರಗಳಲ್ಲಿ 6,000, 7,000, 8,000ದಿಂದ ಸಮಾಜವಾದಿ ಪಕ್ಷ ಸೋತಿದೆ. ಅಂದರೆ ಈ ಕ್ಷೇತ್ರಗಳಲ್ಲಿ ಎಲ್ಲಿ ಸಮಾಜವಾದಿ ಪಕ್ಷದ ಪ್ರಬಲ ಮುಸ್ಲಿಂ ಅಭ್ಯರ್ಥಿ ಇದ್ದರೂ ಅಲ್ಲಿ ಇನ್ನೊಬ್ಬನ ಮುಸ್ಲಿಮನ ಹಾಕ್ಬಿಟ್ಟು ಅವರು 12ರಿಂದ 15,000 ಮತಗಳನ್ನು ಕಸಿದುಕೊಂಡರು. ಆ ಮೂಲಕ BJP ಅಭ್ಯರ್ಥಿ ಮಧ್ಯದಲ್ಲಿ ಗೆಲ್ಲುವಂತೆ ಆಯಿತು. ಕೆಲವು ಮೂಲಗಳ ಪ್ರಕಾರ ಈ ಕ್ಯಾಂಡಿಡೇಟ್ ಹಾಕುವ ಸಂದರ್ಭದಲ್ಲೂ ಕೂಡ ಮಾಯಾವತಿಯವರು BJPಯವರ ಜೊತೆ ಚರ್ಚೆ ನಡೆಸಿದರು. BJPಯ ಇನ್ಸ್ಟ್ರಕ್ಷನ್, ಅವರ ಚುನಾವಣಾ ತಂತ್ರದ ಭಾಗವಾಗಿ ಇವರು ಕೆಲಸ ಮಾಡಿದರು ಅನ್ನುವ ವಿಶ್ಲೇಷಣೆಗಳು ಕೂಡ ನಡೀತವೆ. ಇದು ಯಾವುದೇ ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಬರ್ತಾ ಇಲ್ಲ, ಬರೋದು ಇಲ್ಲ. ಯಾಕಂದರೆ ಅವರಿಗೆ ಇದು ಮುಖ್ಯ ಅಲ್ಲವೇ ಅಲ್ಲ. ಸೊ ಆ ಮೂಲಕ ಸಮಾಜವಾದಿ ಪಕ್ಷವನ್ನು ಅವರು ಸೋಲಿಸಿದ್ರು. ಅದರ ಜೊತೆಗೆ ಭಾಳಷ್ಟು ಜನ ಹೇಳುವ ಹಾಗೆ ಪ್ರತಿಶತ 22ರಷ್ಟು ಇದ್ದಂಥ ಅವರ ಮತದ ಬ್ಯಾಂಕ್ 12.5ಕ್ಕೆ ಬಂದಿದೆ. ಅಂದರೆ BSP ಯಾರು ಕಾರ್ಯಕರ್ತರಿದ್ದಾರೆ, BSP ಬೆಂಬಲಿತರಿದ್ದಾರೆ,
ಅವರ ಮತಗಳನ್ನು ಕೂಡ ಬಿ ಜೆ ಪಿಗೆ ಹೋಗುವಂತೆ ಮಾಡಲಾಗಿದೆ ಅಂತ ಈ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಅಂದರೆ ಉತ್ತರ ಪ್ರದೇಶದಲ್ಲಿ ಗೆಲುವಿಗಾಗಿ ಬಿ ಜೆ ಪಿ ಬೆನ್ನು ತಟ್ಟುಗಳೇ ಬಿಡಿ, ಅಂದರೆ ಅವರು ಥ್ಯಾಂಕ್ಸ್ ಹೇಳಬೇಕಾದ್ದು ಮಾಯಾವತಿಯವರಿಂದಾಗಿಯೇ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ಎಲ್ಲ ಅಂಕಿಅಂಶಗಳು ಸ್ಪಷ್ಟಪಡಿಸ್ತಾ ಇವೆ. ಅವರು ಬಿ ಜೆ ಪಿಯ ಕಾರ್ಯತಂತ್ರದ ಭಾಗ ಆಗದಿದ್ದರೆ ಈ ಪರಿಸ್ಥಿತಿ ಬೇರೆ ಆಗ್ತಿತ್ತು. ಅವರು ತಾವು ಗೆಲ್ಲಬೇಕು ಅನ್ನುವಂಥ ಅಭ್ಯರ್ಥಿಯನ್ನು ಹಾಕಿದರೆ ಸಾಕಿತ್ತು, ಗೆಲುವಿಗೆ ಯತ್ನ ಮಾಡಬೇಕಾಗಿತ್ತು. ಆದರೆ ಅವರೆಲ್ಲೂ ಗೆಲುವಿಗೆ ಯತ್ನನೇ ಮಾಡಿಲ್ಲ. ನಾನು ಗೆಲ್ಲದಿದ್ದರೂ ಬೇಡ, ನನ್ನ ಪಾರ್ಟಿ ಮುಳುಗೋಗಲಿ, ತೊಂದರೆ ಇಲ್ಲ, ಅಖಿಲೇಶನ್ ಮುಳುಗಿಸ್ತೀನಿ. ಇದು ಯಾವ ರೀತಿಯ ಸೈದ್ಧಾಂತಿಕ ರಾಜಕಾರಣ? ಇದರ ಹಿಂದೆ ಬಿ ಜೆ ಪಿ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿ ಜೆ ಪಿ ಇಂಥ ಕಾರ್ಯತಂತ್ರಗಳನ್ನ ಮಾಡುತ್ತೆ. ಯಾಕೆಂದರೆ ಬಿ ಜೆ ಪಿ ವಿರೋಧಿ ಪಕ್ಷಗಳನ್ನು ಒಡೆಯುವ ಮೂಲಕ ಅವರನ್ನು ಮಣಿಸಲು ಈ ರೀತಿ ಐ ಟಿಗಳನ್ನು, ಇನ್ನೊಂದು ಸರ್ಕಾರಿ ಸಂಸ್ಥೆಗಳನ್ನು ಬಳಸ್ಕೊಳ್ಳುವಂಥ ಅದು ಬಿ ಜೆ ಪಿಯ ಕಾರ್ಯತಂತ್ರದ ಭಾಗ. ಉತ್ತರ ಪ್ರದೇಶದಲ್ಲೂ ಕೂಡ ಬಿ ಜೆ ಪಿ ಅದೇ ಕೆಲಸವನ್ನು ಮಾಡಿದೆ. ಆದರೆ ಅದಕ್ಕಿಂತ ನನಗೆ ಬಹಳ ಮುಖ್ಯವಾದ ಅಂಶ ಅಂತಂದರೆ ಈ ದೇಶದ ದಲಿತ ರಾಜಕಾರಣ. ಈ ದೇಶದಲ್ಲಿ ದಲಿತರು ಎಂದೋ ಪ್ರಧಾನಮಂತ್ರಿ ಆಗಬೇಕಾಗಿತ್ತು, ದಲಿತರು ಎಂದೋ ಹಲವು ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅದು ಅವರ ಹಕ್ಕು. ಆದರೆ ಅದು ಸಾಧ್ಯ ಆಗಲೇ ಇಲ್ಲ. ಯಾಕೆಂದರೆ ದಲಿತರ ಒಳಗಡೆ ಒಗ್ಗಟ್ಟು ಇಲ್ಲದಿರುವುದು. ಕರ್ನಾಟಕದಲ್ಲೇ ಬಿ ಎಸ್ ಪಿಯಿಂದ ಆಯ್ಕೆಯಾಗಿ ನಂತರ ಇದಾಗಿರುವಂಥ ಮಹೇಶ್ ಅಂತವರೇ ಬಿ ಜೆ ಪಿ ಬೆಂಬಲಿಸುವಂಥ ಸ್ಥಿತಿ ಇದೆಯಲ್ಲ. ಹಾಗಿದ್ದರೆ ಸೈದ್ಧಾಂತಿಕ ರಾಜಕಾರಣ ಎಲ್ಲಿ ಹೊರಟೋಯ್ತು? ಇವರಿಗೆ ಸಿದ್ಧಾಂತ ಅನ್ನೋದು ಇಲ್ಲವೇ? ಅಟ್ಲೀಸ್ಟ್ ತಮ್ಮ ವೈರಿಗಳು ಯಾರು ಅಂತ ಗುರುತಿಸುವುದಕ್ಕೆ ಇವರಿಗೆ ಸಾಧ್ಯ ಆಗಲ್ಲ ಅಂತ ಅಂದರೆ ಇನ್ನು 1000 ವರ್ಷವಾದರೂ ಕೂಡ ದಲಿತರು ಇದೇ ಸ್ಥಿತಿಯಲ್ಲಿರಬೇಕಾಗತ್ತೆ. ದೇವಸ್ಥಾನಗಳಿಗೆ ಪ್ರವೇಶ ಇರಲ್ಲ, ಅವರನ್ನು ಯಾರೂ ಮುಟ್ಟಿಸಿಕೊಳ್ಳಲಾರರು. ಹಿಂದೂ ಸಮಾಜ ಅವರನ್ನು ದೂರ ಇಡುತ್ತೆ, ಆಯಿತಾ, ಅವರನ್ನು ಬಳಸಿಕೊಳ್ಳುತ್ತೆ ಬೇಕಾದರೆ. ಅಂತಹ ಮನಸ್ಥಿತಿಯನ್ನು ಅವರು ಬೆಂಬಲಿಸುವುದು ನನಗೆ ಅಪಾಯಕಾರಿಯಾಗಿ ಕಾಣುತ್ತೆ. ಅದರಂತೆ ಯಾರು ವೈದಿಕ ಪರಂಪರೆಯನ್ನು ಪ್ರತಿಪಾದಿಸ್ತಾರೆ, ಚಾತುರ್ವರ್ಣ ಪದ್ಧತಿಯನ್ನು ಬೆಂಬಲಿಸ್ತಾರೆ, ಅದಕ್ಕೆ ದಲಿತರು ಬೆಂಬಲ ಕೊಡೋದಕ್ಕೆ ಹೋಗ್ತಾರೆ ಅಂದರೆ ಇದಕ್ಕಿಂತ ದೊಡ್ಡ ದುರಂತ ನನಗೇನು ಕಾಣ್ತಾ ಇಲ್ಲ. ಸದ್ಯಕ್ಕಂತೂ ಈ ದೇಶದಲ್ಲಿ ಮತ್ತೆ ದಲಿತ ರಾಜಕಾರಣ ಉತ್ತುಂಗಕ್ಕೆ ಬರುತ್ತೆ ಅನ್ನುವ ನಂಬಿಕೆ ನನಗೆ ಉಳಿದುಕೊಂಡಿಲ್ಲ. ಯಾಕಂದರೆ ದಲಿತರೂ ಕೂಡ, ದಲಿತರಲ್ಲಿ ಕರ್ನಾಟಕದ ಮಟ್ಟಿಗೆ ಎಡಗೈನವರು ಬಿ ಜೆ ಪಿ ಬೆಂಬಲಿಗರು. ಸೊ ಇಂಥ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಲಜ್ಜೆ ಆಗಬೇಕು. ಸಾವಿರಾರು ವರ್ಷಗಳಿಂದ ನಮ್ಮನ್ನು ಶೋಷಣೆ ಮಾಡಿದವರು ಯಾರು? ಆ ಶೋಷಣೆಯ ಸಮಾಜವನ್ನು ಮತ್ತೆ ಕಟ್ಟುವುದಕ್ಕೆ ಹೊರಟವರು ಯಾರು ಈ ಜನ ಅನ್ನುವ ಅರಿವಾದರೂ ದಲಿತರಲ್ಲಿ ಬರಬೇಕಾಗಿತ್ತು. ಆದರೆ ದಲಿತರು ಕೂಡ ವ್ಯಕ್ತಿಗತ ಲಾಭದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಸಮಾಜ ನಿಷ್ಠೆ, ಸಮಾನತೆ ಇದು ಯಾವುದೂ ಕೂಡ ದಲಿತರಿಗೆ ಮುಖ್ಯವಾದಂತೆ ಕಾಣ್ತಾ ಇಲ್ಲ. ಆದ್ದರಿಂದ ಮತ್ತೆ ಉತ್ತರ ಪ್ರದೇಶದಲ್ಲಿ ಕಾಂಚೀರಾಮ್ ಮಾಡಿದಂತಹ ಒಂದು ಪ್ರಯೋಗ ಏನಿದೆ, ಆ ಪ್ರಯೋಗ ಮತ್ತೆ ಬರುವುದಕ್ಕೆ ಇನ್ನು ಎಷ್ಟು ಕಾಲ ಆಗೋಕ್ಕೆ ಗೊತ್ತಿಲ್ಲ ನನಗೆ. ಬಟ್ ಏನು ಮಾಡೋಣ ಹೇಳಿ, ಇನ್ನು ದಲಿತರಲ್ಲೂ ಕೂಡ ಜಾಗೃತಿ ಮೂಡಿಲ್ಲ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.